ಬ್ರಹ್ಮದೇವನು ಚತುರ್ದಿಕ್ಕುಗಳನ್ನು ನೋಡುತ್ತಾ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಒಂದು ಆಯುಷ್ಯ ಇತ್ಯಾದಿಗಳನ್ನು ನಿರ್ಣಯಿಸ್ತಕ್ಕಂತಹ ವ್ಯಕ್ತಿಯು ಕೂಡ ಆಗಿ ದೇವಾನುದೇವತೆಗಳಲ್ಲಿ ಅತಿ ಗಣ್ಯನಾಗಿ ಬ್ರಹ್ಮನಾಗಿ ಇರ್ತಕ್ಕಂಥವನು ಮತ್ತು ಅಷ್ಟೇ ಅಲ್ಲದೆ ಆತನ ನಿರ್ಣಯದ ಮುಂದೆ ಮಿಕ್ಕಿದ ಯಾವ ಶಕ್ತಿಯೂ ಕೂಡ ಇಲ್ಲ. ಅನಂತರದಲ್ಲಿ ವಿಷ್ಣು ಹೇಳ್ತಕ್ಕಂಥವನು ಲೋಕವನ್ನು ಪರಿಪಾಲನೆಯನ್ನು ಮಾಡುತ್ತಾ ಜೊತೆಯಲ್ಲಿ ಮಧ್ಯಭಾಗದಲ್ಲಿ ಈ ಒಂದು ದರ್ಬೆಯಲ್ಲಿ ಇದ್ದು ನಿಮ್ಮೆಲ್ಲರ ರಕ್ಷಣೆಯನ್ನು ಮಾಡುತ್ತಾ ಜೊತೆಯಲ್ಲಿ ಹೆಚ್ಚು ಹೆಚ್ಚು ರೀತಿಯಾದಂತಹ ಒಳಿತನ್ನು ಲೋಕಕ್ಕೋಸ್ಕರವಾಗಿ ಮಾಡುತ್ತಾ ಇನ್ನು ಶಿವನು ಈ ದರ್ಬೆಯಲ್ಲಿ ಇರ್ತಕ್ಕಂತಹದ್ದು ಶಿವನ ಒಂದು ಅನುಗ್ರಹದಿಂದಾಗಿ ಸಮಸ್ತ ಪಾಪಗಳು ಪರಿಹಾರದ ಜೊತೆಯಲ್ಲಿ ಆರೋಗ್ಯವು ಉತ್ತಮವಾಗುವುದರ ಜೊತೆಯಲ್ಲಿ ಎಂತಹ ಗ್ರಹಚಾರವನ್ನು ಕೂಡ ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವನು. ಈ ತ್ರಿಮೂರ್ತಿಗಳು ಸೃಷ್ಟಿಕರ್ತರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥವರು. ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಈ ದರ್ಬೆಯಲ್ಲಿ ಇದ್ದು ಈ ದರ್ಬೆಯಿಂದಾಗಿ ಲೋಕ ಕಲ್ಯಾಣಾರ್ಥವಾಗಿ ಇದರನ್ನು ಪ್ರಯೋಜನವನ್ನು ತುಂಬ ಜನ ಪಡ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಇವತ್ತಿಗೂ ಕೂಡ ತಮಗೆ ಗೊತ್ತಿಲ್ಲ, ತಮಗೆ ತಿಳಿದಿಲ್ಲ, ತಮಗೆ ಯಾರೂ ಹೇಳಲಿಲ್ಲ ಅಂತ ಹೇಳೋದಾಗಿ ಹೇಳ್ತಾರೆ. ಆದರೆ ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ರೀತಿಯಾದಂತಹ ಈ ಒಂದು ಚಿಕಿತ್ಸೆ ಕೇವಲ ಬ್ರಹ್ಮ ವಿಷ್ಣು ಮಹೇಶ್ವರಾದಿಯಾಗಿ ಅದ್ಭುತವಾದಂತಹ ಶಕ್ತಿಯನ್ನು ಮನುಕುಲದ ಒಳಿತಿಗೆ ಲೋಕ ಕಲ್ಯಾಣಾರ್ಥವಾಗಿ ಕೊಡ್ತಾ ಬರ್ತಾ ಇದೆ. ಇದರ ಸಪ್ರಯೋಜನ ಹೇಳ್ತಕ್ಕಂಥದ್ದನ್ನು ಪಡ್ಕೊಂಡು ನೋಡಿ ಏನೇನೋ ಕಷ್ಟಗಳನ್ನು ಬರ್ತೀರಿ, ಏನೇನೋ ತಾಪತ್ರಯವನ್ನು ಎದುರಿಸ್ತೀರಿ. ಆದರೆ ನಿಜವಾಗ್ಲೂ ಇದರ ಒಂದು ಶಕ್ತಿಯ ಮುಂದೆ, ಆತನ ಶಕ್ತಿಯ ಮುಂದೆ ಯಾವೂ ಕೂಡ ಲೆಕ್ಕಕ್ಕಿಲ್ಲ.